ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಿರು ಬಿಸಿಲಿನಲ್ಲಿ ದುಡಿದ ಬಡ ಕಾರ್ಮಿಕರಿಗೆ ಅಲ್ಪ ಕೂಲಿ. ಬನ್ನಿಹಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಅವ್ಯವಸ್ಥೆ ಆರೋಪ. ನೀರು ಇಲ್ಲ, ವಾಹನ ಇಲ್ಲ, ಪ್ರಥಮ ಚಿಕಿತ್ಸೆ ಇಲ್ಲ. ನರೇಗಾ ಕಾಮಗಾರಿಯಲ್ಲಿ ಕಾರ್ಮಿಕರ ಗೋಳು ಬರೀ ಓಳು. ಬಡವರ ಬದುಕಿನ ಆಧಾರವಾದ ನರೇಗಾದಲ್ಲಿ ಕಾರ್ಮಿಕರ ಶೋಷಣೆ ತನಿಖೆಗೆ ಆಗ್ರಹ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಬನ್ನಿಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನರೇಗಾ ಕಾಮಗಾರಿಗಳಲ್ಲಿ ದುಡಿಯುತ್ತಿರುವ ಕಾರ್ಮಿಕರಿಗೆ ಸರಿಯಾದ ಕೂಲಿ ನೀಡದೆ ಅನ್ಯಾಯ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದೆ. ಕಾರ್ಮಿಕರ ಆರೋಪದ ಪ್ರಕಾರ ದಿನವಿಡೀ ಬಿರು ಬಿಸಿಲಿನಲ್ಲಿ ದುಡಿದರೂ 120 ರೂಪಾಯಿವರೆಗೆ ಮಾತ್ರ ಕೂಲಿ ನೀಡಲಾಗುತ್ತಿದೆ. ನ್ಯಾಯಯುತ ವೇತನ ನೀಡುವ ಬದಲು ಎಷ್ಟು ಮೆಜರ್ಮೆಂಟ್ ಆಗಿದೆಯೋ ಅಷ್ಟೇ ಕೂಲಿ ಎಂದು ಅಧಿಕಾರಿಗಳು ಉತ್ತರ ನೀಡಿ ಜವಾಬ್ದಾರಿಯಿಂದ ಜಾರಿಕೊಳ್ಳುತ್ತಿದ್ದಾರೆ ಎಂದು ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಮಗಾರಿ ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲದ ಕಾರಣ ಕಾರ್ಮಿಕರು 3 ರಿಂದ 4 ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲಿ ತೆರಳಿ ನೀರು ತರಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಕೆಲಸದ ಸ್ಥಳಕ್ಕೆ ತೆರಳಲು ಯಾವುದೇ ವಾಹನ ಸೌಲಭ್ಯ ಇಲ್ಲ. ಕೆಲಸದ ವೇಳೆ ಗಾಯಗಳಾದರೆ ಪ್ರಥಮ ಚಿಕಿತ್ಸೆಯ ವ್ಯವಸ್ಥೆಯೂ ಇಲ್ಲ ಎಂಬುದು ಕಾರ್ಮಿಕರ ಆರೋಪವಾಗಿದೆ. ಸಾಕಷ್ಟು ಬಡ ಕುಟುಂಬಗಳು ಜೀವನೋಪಾಯಕ್ಕಾಗಿ ತಮ್ಮ ಚಿಕ್ಕ ಮಕ್ಕಳನ್ನ ಜೊತೆಗೆ ಕಳೆದುಕೊಂಡು ಬಿಸಿಲಿನಲ್ಲಿ ದುಡಿಯುತ್ತಿದ್ದಾರೆ. 60 ವರ್ಷ ಮೇಲ್ಪಟ್ಟ ವಯೋವೃದ್ಧರು ಸಹ ಹೊಟ್ಟೆಪಾಡಿಗಾಗಿ ನರೇಗಾ ಕಾಮಗಾರಿಗಳಲ್ಲಿ ಕೆಲಸ ಮಾಡುತ್ತಿರುವುದು ವ್ಯವಸ್ಥೆಯ ವೈಫಲ್ಯವನ್ನ ಎತ್ತಿ ತೋರಿಸುತ್ತದೆ. ಅದರ ಜೊತೆಗೆ ಒಬ್ಬ ಕಾರ್ಮಿಕ ಅಕಸ್ಮಾತ್ ಗೈರು ಹಾಜರಾದರೆ ಉಳಿದ ಕಾರ್ಮಿಕರ ಹಾಜರಾತಿಯ ಮೇಲೂ ಪರಿಣಾಮ ಬೀರುತ್ತದೆ ಎಂಬ ಆರೋಪ ಕೇಳಿಬಂದಿದ್ದು, ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಕಾರ್ಮಿಕರು ಆಗ್ರಹಿಸಿದ್ದಾರೆ. ಈ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ವಿರುಪನಗೌಡ ಮಾತನಾಡಿ, ನರೇಗಾ ಯೋಜನೆ ಬಡವರ ಜೀವನಕ್ಕೆ ಆಸರೆಯಾಗಬೇಕಿತ್ತು. ಆದರೆ ಕಾರ್ಮಿಕರಿಗೆ ಸಮರ್ಪಕ ಕೂಲಿ, ಮೂಲಭೂತ ಸೌಲಭ್ಯಗಳು ಮತ್ತು ಗೌರವಯುತ ಕೆಲಸದ ವಾತಾವರಣ ದೊರೆಯದಿರುವುದು ಅತ್ಯಂತ ಖಂಡನೀಯ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕು. ಇಲ್ಲವಾದರೆ ರೈತ ಸಂಘ ಹಾಗೂ ಕಾರ್ಮಿಕರೊಂದಿಗೆ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಬನ್ನಿಹಟ್ಟಿ ಗ್ರಾಮ ಪಂಚಾಯಿತಿಯ ನರೇಗಾ ಕಾಮಗಾರಿಗಳಲ್ಲಿ ಕೂಲಿ ಪಾವತಿ, ಮೂಲಭೂತ ಸೌಲಭ್ಯಗಳು ಹಾಗೂ ಕಾರ್ಮಿಕರ ಹಕ್ಕುಗಳ ಕುರಿತು ಉದ್ಭವಿಸಿರುವ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಷ್ಟನೆ ನೀಡಿ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಮೊನ್ನೆ ಒಬ್ರು ದತ್ತ ಇದ್ರು. ಅವ್ರು ದತ್ತ ಆದ ಇಬ್ರು ಫೋಟೋಕ್ಕೆ ಬಂದಿದ್ರು. ಅವ್ರ ಫೋನ್ ಬಂತು, ಅವ್ರು ಹೋಗಿದ್ರು. ಅವಾಗ ಮತ್ತೆ ಅವತ್ತಿದ್ದ ಹಾಕಿಲ್ಲ ಅವರು. ಇದು ಎಲ್ಲರೂ ಪ್ರೆಸೆಂಟ್ ಹಾಕಿಲ್ಲ, ಎಲ್ಲರೂ ಕೂಲಿ ಹಾಕಿಲ್ಲ, ಎಲ್ಲ ಅಬ್ಸೆಂಟ್ ಮಾಡಿದ್ದಾರೆ. ಅವ್ರ ಗಮನಕ್ಕೆ ತಂದ್ರೆ ನೀವು ಪಂಚಾಯತಿ ಗಮನಕ್ಕೆ ತಂದ್ರೆ ಮಧ್ಯಾಹ್ನ ಫೋಟೋಕ್ಕೆ ಬಂದಿಲ್ಲ. ಅಷ್ಟು ಬೆಳಗ್ಗೆ ಫೋಟೋಕ್ಕೆ ಬಂದಿದ್ರು. ಅರ್ಧ ಗಂಟೆ ಆದ್ಮೇಲೆ ಅಷ್ಟು ಅವ್ರ ಫೋನ್ ಬಂತು, ಹೋಯ್ತು. ಎಲ್ಲರೂ ಜೋರ ಮಾಡೋದ. ಬನ್ನೆಟ್ಟಿ ಇವಾಗ ಬೆಳಗ್ಗೆ ಬರ್ತಾರೆ ಸರ್. ಇವಾಗ ಸಣ್ಣ ಸಣ್ಣ ಹುಡುಗರು ಇರ್ತಾರ. ಮತ್ತೆ ಒಂದೊಂದ್ಸತಿ ಜಲ್ದಿ ಎದ್ದೇಳ್ತೀವಿ, ಲೇಟಾಗಿ ಎದ್ದೇಳ್ತೀವಿ. ಮತ್ತೆ ಅಡಿಗೆ ಮಾಡ್ಕೊಂಡು ಬರ್ಲಂಗಿರ್ತಾರ, ಕೆಲಸ ಮಾಡೇ ಹೋಗ್ತಾರ. ಇವ್ ಬಂದವ್ರದ್ದು ಜೀರೋ, ಬರ್ಲಾರ್ದವ್ರದ್ದು ಜೀರೋ ಮಾಡಿದ್ರೆ ಹೆಂಗ ಫೋಟೋ ತೆಗಿಸಿರ್ತಾರ. ಬೆಳಗ್ಗೆ ಕೆಲ್ಸಗೂ ಮಾಡಾಗಿರ್ತಾರ. ಹಿಂಗ್ ಜೀರೋ ಮಾಡಿದ್ರೆ ಹೆಂಗ ಸರ್? ಈಗ ಇವಾಗ ಗಂಡಿಲ್ಲ, ಬರೋ ಹೆಣ್ಮಕ್ಳು. ಮುಂದೆ ಜೀರೋ ಮಾಡ್ಯಾರ. ಇವಾಗ ನಮ್ಮಂತಕ್ ಬಂದು ಜಗ ಆಡ್ತಾರ. ಉಳ್ಳಾಗಡ್ಡೆಗೂ ರೇಟ್ ಇಲ್ಲ ಮಾರಿ ಕೊಡಕ. ಇವಾಗ ನಮ್ಮ ತಲೆ ತಿಂತಾರಲ್ಲ ಸರ್. ಆಯ್ತಮ್ಮ, ಸಮಸ್ಯೆ ಏನಮ್ಮ ಈಗ? ಈಗೇನು ಕೂಲಿ ಇಲ್ಲ ಅಂತ ಒಂದು ಕೂಲಿ ಕಡಿಮೆ ಐತಲ್ಲ ಸರ್. ಆಮೇಲೆ ಕೆಲಸ ಮಾಡಿದ್ರೆ ಕೂಡ ಒಬ್ರು ಆಬ್ಸೆಂಟ್ ಆದ್ರಗಿನ ಎಲ್ಲರನ್ನ ಆಬ್ಸೆಂಟ್ ಮಾಡ್ತಾರೆ. ಅದು ನಿಜಾನ? ಅದು ಮಾಡ್ಯಾರ ಸರ್. ಒಬ್ರು ಆಬ್ಸೆಂಟ್ ಆದ್ರೆ ಎಲ್ಲರನ್ನ ಆಬ್ಸೆಂಟ್ ಮಾಡ್ತಾರ? ಅಲ್ಲ, ಆತರ ಮಾಡ್ತಾರ? ಅದು ನಿಜಾನಾ? ಮತ್ತೇನು ಸಮಸ್ಯೆ? ಮತ್ತೇನು ಸಮಸ್ಯೆ? ಅದೇ ಸಮಸ್ಯೆ ಸರ್, ನೀರಿಲ್ಲ. 60 ವರ್ಷ ಹೆಂಗ್ ನಡ್ಕೊಂಡು ಹೋಗ್ಬೇಕಂತ ಎಲ್ಲರಿಗೆ ಕೊಡಲ್ಲ. ಅವರು ಕೆಲಸ ಮುಗಿತ ನಂಬರ್ ಯಾವ್ರು ನಿಮ್ದು? ಬನ್ನೆಟ್ಟಿ. ಏನ್ ಮಾಡ್ತೀರಿ ನೀವು? ನಾವು ಉದ್ಯೋಗ ಖಾತೆಗೆ ಮತ್ತು ನಮ್ಗೆ ಕೂಡ ಇಲ್ಲ, ಊಟಕ್ಕಿಲ್ಲ. ನಮ್ಮ ಪದ್ಧತಿಗಳು
ಭಾಳ ಪಜಿತ. ಆಯ್ತು, ಏನು ಕೂಲಿ ಎಷ್ಟು ಕೊಡ್ತಾರೆ ನಿಮಗೆ? ಎಲ್ಲಿ 100 ರೂಪಾಯಿ ಹಾಕ್ಯಾರ ಸರ್. ಕಾಲಗುಟ್ಟಕ್ಕೆ 5-6 ಕಿಲೋಮೀಟರ್ ನಡೆದು ಹೋಗಿವಿ. ಎಷ್ಟು ಹಾಕಿದ್ರು? 110 ರೂಪಾಯಿ. 300 ಚಿಲ್ಲರೆ ಹಾಕಿಲ್ಲ ನಿಮಗೆ? 300 ಚಿಲ್ಲರೆ ಹಾಕಿಲ್ಲ? ಇಲ್ರಿ ಸರ್. ಇಂಜಿನಿಯರ್ ಬರ್ತಾರಾ ಚೆಕ್ ಮಾಡಿ? ಯಾರು ಬರಕಲ್ಲ. ಯಾರು ಬರಲ್ಲ? ಪಂಚಾಯತಿ ಅವ್ರು ಯಾರು ಬರಲ್ಲ? ಯಾರು ಬರಕಲ್ಲ. ನಿಮ್ಗೆ ಯಾರನ್ನ ಹೇಳ್ಕೊಟ್ಟಾರ ಈ ತರ ಹೇಳ್ರಿ ಅಂತೇಳಿ? ಯಾರು ಹೇಳ್ಕೊಟ್ಟಿಲ್ಲ ಸರ್. ನಿಮಗೆ ತೊಂದರೆ ಇದೆ, ನೀವು ಹೇಳ್ತಾ ಇದ್ದೀರಾ? ನಾವು ಹೇಳ್ತಿದ್ದು ನಮ್ಮ ಸಂಕಟದಾಗ ನೀರಿಲ್ಲ ಕುಡಿಯಾಕ. ಪಜಿತ ನಮ್ಗೆ ಗುಡ್ದಾಗ ಕಳ್ಳಿ ಸಿಂಹ ಬರ್ತಾವ ನಮ್ಗೆ. ಸಿಂಹ ಇಲ್ಲ ರೀ ಇಲ್ಲಿ? ಸಿಂಹ ಇಲ್ಲ ಇಲ್ಲಿ? ಹುಲಿ 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 ಚಿರತೆ. ಸರಿ ಆಯ್ತು, ನಿಮಗೇನು ತೊಂದರೆ ಆಗ್ತದೆ? ಮಣಕಾಲ್ ಕೂಡ ಇಲ್ರಿ ನಡೆದು. ನಿಮ್ಗೆ ವ್ಯವಸ್ಥೆ ಮಾಡಲ್ಲ? ಗಾಡಿಗಳ ವ್ಯವಸ್ಥೆ ಮಾಡಲ್ಲ? ಏನು ಹೇಳ್ತಿಲ್ಲ. ಈಗ ನಿಮ್ಮ ವಾದ ಏನು? ಕೂಲಿ ಇಲ್ಲ ಅಂತ ಹೇಳ್ತೀರಾ? ಏನು ಹೇಳ್ತೀರಾ? ನಿಮಗೆ ಏನು ಸಮಸ್ಯೆ? ಕೂಲಿ ಇಲ್ಲ ಸರ್ ನಮ್ಗೆ. ಕೂಲಿ ಕಡಿಮೆ ಇದೆನಾ? ಮತ್ತೆ ಇನ್ನೇನು ನಮ್ದು ಕಷ್ಟ. ಹೇಳ್ರಿ, ಮತ್ತೆ ಇನ್ನೇನು ತೊಂದರೆ ಇದೆ? 1 ತಿಂಗಳು ದುಡ್ಕೊಂಬರೋದು ಅಷ್ಟೇ. ಮತ್ತೆ ಆದಾಗ ಜೀವನ ಮಾಡೋದು ಸರ್ ನಾವು. ಏನು ಸಮಸ್ಯೆಮ್ಮ? ಕೂಲಿ ಕಾರ್ ಸರ್. ಎಷ್ಟು ಕೊಡ್ತಾರೆ? 5 ಮಂದಿ ಹೆಣ್ಮಕ್ಳು ಸರ್. ಬರೀ 100 ರೂಪಾಯಿ ಹಾಕ್ಯಾರ ಸರ್ ಕೂಲಿ. ನಮ್ದು ಬರೀ ಜೀರೋ ಮಾಡೋದು ವಾರ ಜೀರೋ ಆತಾವ ಸರ್. ನಮ್ಮವು ಕೇಳಿಲ್ಲ ಪಿಡಿ ಅವ್ರಿಗೆ? ಇಲ್ಲ ಸರ್, ಕೇಳಿದ್ರೆ ಅವ್ರು ಹಾಕಿವಂತ ಬರೀ 100 ರೂಪಾಯಿ ಹಾಕ್ಯಾರ ಸರ್. 1-2 ಜೀರೋ ಆಗ್ಯಾವ ಸರ್ ನಮ್ಮವು. 5 ಮಂದಿ ಹೆಣ್ಮಕ್ಳು ಸರ್. ನಮ್ಮ ಗಂಡು ಮಕ್ಕಳು ಡ್ರೈವರ್. ಕೃಷ್ಣ, ಬನ್ನೇಟಿ ಗ್ರಾಮ ಪಂಚಾಯತಿ, ಸಂಡೂರು ತಾಲೂಕು, ಬಳ್ಳಾರಿ ಜಿಲ್ಲೆ. ಇವಾಗ ಇಲ್ಲಿ ನಮಗೆ ಸಮಸ್ಯೆ ಆಗ್ತಿರೋದೇನೆಂದರೆ, ನರೇಗಾ ಯೋಜನೆ ಅಡಿಯಲ್ಲಿ ಒಂದು ಜಾಬ್ ಗಾಡಿಯ 150 ತಾಳ ಅಂತ ವರ್ಷಕ್ಕೆ ಒಂದು ಕೊಟ್ಟಿರ್ತಾರೆ. ಅಂದರೆ ಅವರು 150 ತಾಳ ಸಂಪೂರ್ಣ ಕೊಡಲ್ಲ ನಮಗೆ. ಕೊಡೋದೇ ಒಂದು 60-70 ತಾಳು ಕೊಡ್ತಾರೆ. ಅಲ್ಲಿಗೆ ಬಂದ್ ಮಾಡ್ತಾರೆ, ಅಮೌಂಟ್ ಇಲ್ಲ ಅದಿಲ್ಲ ಅಂತೇಳಿ. ಮತ್ತು ಇವರು ಇವಾಗ 7 ದಿನ 8 ದಿನ ತೆಗಿತಾರಲ್ಲ, ಅದು ಮುಗಿದ ತಕ್ಷಣ ಕಂಟಿನ್ಯೂ ತೆಗಿಯಲ್ಲ. ಮತ್ತೆ ಒಂದು 3-4 ದಿನ ಗ್ಯಾಪ್ ಮಾಡ್ತಾರೆ, ಮತ್ತೆ ತೆಗಿತಾರೆ. ಆಮೇಲೆ ಈ ಥರ ಸಮಸ್ಯೆ ಆಗುತ್ತೆ. ಮತ್ತು ಇಲ್ಲಿ ಏನನ್ನ ಗಾಯಗಳಾದ್ರೆ ಫಸ್ಟ್ ಏಡ್ ಬಾಕ್ಸ್ ಕೊಟ್ಟಿಲ್ಲ ಅವರು. ಇದು ಇಷ್ಟು ವರ್ಷದಲ್ಲಿ 2016ರಿಂದ ಇಲ್ಲಿವರೆಗೆ ಫಸ್ಟ್ ಏಡ್ ಬಾಕ್ಸ್ ಕೊಟ್ಟಿಲ್ಲ. ಮತ್ತು ನೀರಿನ ಅನುಕೂಲ ಮಾಡಲ್ಲ. ಮತ್ತು ಪುಲಿಕೆ ಚಲಿಕೆ ಪುಟ್ಟಿದ ಅಮೌಂಟ್ ಹಾಕಲ್ಲ ಇವತ್ತಿನವರೆಗೂ, ಇಷ್ಟು ವರ್ಷದಿಂದ. ಮತ್ತೆ ಈಗ ಕೂಲಿ ಎಷ್ಟು ಕೊಡ್ತಾರೆ? ಇವಾಗ ಕೂಲಿ 370 ರೂಪಾಯಿ ಒಂದು ಆಳಿಗೆ ಅಂತ ಹೇಳ್ತಾರೆ ಅವರು. ನಮ್ಗೆ ಹಾಕೋದು 115ರಿಂದ 150 ರೂಪಾಯಿ ಹಾಕೋದು, 110 ರೂಪಾಯಿ ಹಾಕೋದು ಅಂತ ಹಾಕ್ತಾರೆ. ಅದನ್ನ ಕೇಳಿದ್ರೆ ನೀವು? ಕೇಳಿದ್ ಸರ್. ಏನಂತಾರೆ ಅವರು? ಅದು ಮೆಜರ್ಮೆಂಟ್ ಕೇಳ್ತಾರ. ಮತ್ತು ಇಲ್ಲಿ ನಮ್ಮ ಸೈಡ್ ಫುಲ್ ಹಾರ್ಡ್ ಸರ್, ಇದು ಗಟ್ಟಿ, ಅದು ತೆಗೆದಾಗಲ್ಲ ಸರ್. ಅದ್ರಾಗ ಇವಾಗ ನಾವು ಒಂದು 10 ಜನ ಇದ್ರೆ ಒಂದು 3-4 ಇವರು 60 ಏಜ್ನವರು ಇರ್ತಾರೆ. ಅವ್ರು ತೆಗಿಯಲ್ಲ. ಅವರು ಸುಮ್ಮನೆ ಫೋಟೋ ತಗೊಂಡು ಕುತ್ಕೊಂಡ್ಬಿಡ್ತಾರೆ. ಇವಾಗ ನಾವು ಸ್ವಲ್ಪ ಯುವಕರಿಂದ ತೆಗಿತೀವಿ ಸರ್. ಹಂಗಾಗಿ ಮೆಜರ್ಮೆಂಟ್ ಬರಲ್ಲ ಸರ್. ಅಷ್ಟಕ್ಕೆ ಇಲ್ಲ, ಫುಲ್ ಹಾರ್ಡ್ ಸರ್. ಸರಿ ಆಯ್ತು ಸರ್. ನಾನು ವರ್ಷ ನಮ್ಮ ಜೀರೋ ಮಾಡ್ತಾರೆ ಸರ್. ನನಗೆ 4 ಮಕ್ಕಳು ಅದಾವು. ನಾನು ಹೆಂಗ್ ಬದುಕ್ಬೇಕು ಸರ್? ಮನೆ ಇಲ್ಲ, ಏನಿಲ್ಲ. ಬಾಡಿಗೆ ಮನೆ ಜೀವನ ಮಾಡ್ತೀವಿ ನಾವು. ನಾನು ಒಬ್ಬ ದುಡಿಯೋದು. ವರ್ಷ ನಮ್ಮ ಜೀರೋ ಆಗ್ತಾವ. ಕೇಳಿಲ್ಲಮ್ಮ ನೀನು? ಕೇಳಿವಿ ಸರ್. ಅದೇ ಜೀರೋ ಫೋಟೋ ಪ್ರಾಬ್ಲಮ್ ಅಂತ ಹೇಳ್ತಾರೆ ಸರ್. ಬರೀ 110-120 ಕೊಟ್ರೆ ನಾವ್ ಹೆಂಗ್ ಜೀವನ ಮಾಡೋಕ್ ಸರ್? ಹೊಲದ ಬದುಕಿಗೆ ಹೋದ್ರೆ 300 ರೂಪಾಯಿ ಬರ್ತೈತಿ. ನಾವು ಇದಕ್ ಬಂದು ಮುಂಜಾನೆ ಬಂದು ಸುತ್ತ ನಮ್ಗೆ ಕೂಲಿ ಇಲ್ಲ. ನಮಗೆ ದನ ದುಡಿಯೋರು ಯಾರಿಲ್ಲ ಸರ್. ನಮ್ದು ಜೀರೋ ಆಗ್ಯಾವ, ನಾಕ್ ಕೊಡ್ಬೇಕು. ನನ್ ಮನೆ ಸುತ್ತ ಬಿದ್ದೋಗ್ಯದ. ಬಾಡಿಗೆ ಮನೆಗೆ ಅದೀನಿ 5 ವರ್ಷ ಆಯ್ತು ಬಾಡಿಗೆ ಕಟ್ಟಾಕ. ಮಕ್ಕಳು ನಾವ್ ಹೆಂಗ್ ಬದುಕೋಕ್ ಸರ್? ನಮ್ಮ ಯಜಮಾನ್ರ ಸುತ್ತಿಲ್ಲ, ತೀರೋಗ್ಯಾರ ಸರ್. ಬನ್ನೇಟಿ ಗ್ರಾಮ ನಮ್ಮದು. ನಾವು ಉದ್ಯೋಗರ್ತಿಯಾಗ ನೀಟ್ ಆಗಿದ್ದೀನಿ ರೀ. ಇದು 1ನೇದು 3ನೇದು ಆಬ್ಸೆಂಟ್ ಆಗವ ಸರ್. ಅವರು ಮೇಟೀರಿಯಲ್ ನಮ್ಮ ಮನೆ ಹತ್ರ ಬಂದು ಕೇಳ್ತಾರೆ ರೀ, ನಮ್ದು ಯಾಕೆ ಜೀರೋ ಮಾಡಿರಿ, ನಮ್ಮ ಕೂಲಿ ನೀವು ಹಾಕಿ ಕೊಡ್ರಿ ಅಂತ ಕೇಳಕತ್ತಾರೆ ಸರ್ ಅವರು. ನಾನು ಅವ್ರಿಗೆ ಏನು ಉತ್ತರ ಕೊಡೋಕೆ ಸರ್? ನೀವು ಜೀರೋ ಮಾಡಿದ್ರಿ ಕೂಲಿ ಎಷ್ಟು ಕೊಡ್ತದಮ್ಮ? ಕೂಲಿ 370 ರೂಪಾಯಿ ಅಂತ ಹೇಳ್ಯಾರ ಸರ್. ಅವ್ರು ಹಾಕಿರೋದು 110 ರೂಪಾಯಿ ಹಾಕ್ಯಾರ ಸರ್. ಯಾಕಮ್ಮ? ಯಾಕಂದ್ರೆ ಅವ್ರು ಕೇಳಿದ್ರೆ ಏನಂತಾರೆ ಸರ್, ಮೆಜರ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ ಸರ್. ಮೆಜರ್ಮೆಂಟ್ ತೋರಿಸ್ತಾರೆ ಸರ್ ಅವ್ರು. ಮೆಜರ್ಮೆಂಟ್ ಲೆಕ್ಕ ನಿಮಗೆ ಕೂಲಿ ಕೊಡ್ತಾರ? ಲೇಬರ್ ಏನಂತಾರೆ ಸರ್, ಈ ಬಿಸಿಲ ನಾವು ತೋಡೋದಾಗಿಲ್ಲ, ಗಟ್ಟಿ ಐತೆ ಕೊಲ್ಲ ಐತೆ ಅಂತ ಹೇಳಿ ಸ್ವಲ್ಪ ತೋಡ್ತಾರೆ ಸರ್. ಮತ್ತೆ ಮತ್ತೇನು ಸಮಸ್ಯೆ? ನೀರಿನ ವ್ಯವಸ್ಥೆ ಇಲ್ಲ ಸರ್. ಏನನ್ನ ಗಾಯ ಪಾಯ ಅಂತಂದ್ರೆ ಕೂಡ ಅವ್ರು ಕೊಟ್ಟಿಲ್ಲ ಸರ್. ಪುಟ್ಟಿದು ಚೆರಿಗೆ ಕೂಡ ಅವ್ರು ಏನು ಹಾಕಿಲ್ಲ ಸರ್. ನಮ್ದೇ ಅದೆಲ್ಲ ನಮ್ಗೆ ಹೇಳ್ಯಾರ ಸರ್. ನೆರಳು ಮಾಡಿಲ್ಲ ಸರ್ ಅವರು. ನೆರಳಿಲ್ಲ, ಹುಡುಗರು ನೋಡ್ಕೊಳೋದಿಲ್ಲ. ಮತ್ತೆ ಹೇಳ್ರಿ ಇದ್ದರು ವಯಸ್ಸಾದ ಕೂಡ ಬಂದ್ ಮಾಡ್ಬೇಕಂತ ಸರ್. ಏನ್ ತೊಂದರೆ ಏನಾಗ್ತದ? ತೊಂದರೆ ಏನಾಗುತ್ತೆ? ದುಡ್ಡು
ದುಡ್ಡು ಆಗ್ತಾ ಇಲ್ಲ, ಪೇಮೆಂಟ್ ಎಲ್ಲ ಅದೇ ಎಲ್ಲ ಏನಮ್ಮ ಅಷ್ಟೇ ಮಾಡ್ಯಾರ ಸರ್. ದೂರ ಹೋದ್ರೆ ಅಷ್ಟೇ, ಹತ್ರ ಇದ್ರೆ ಅಷ್ಟೇ, ಕೇಳಿದ್ರೆ ಬರೀ ಮೆಜರ್ಮೆಂಟ್ ತೋರಿಸ್ರಿ ಅಂತಾರೆ. ಈಗ ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ? ಈಗ 2016 ಮಾಡಕತ್ತಾರೆ. ಅವಾಗಿಂದ ಕೂಲಿ ಎಷ್ಟಿತ್ತಮ್ಮ? ಅಷ್ಟೇ ಸರ್, ಅವಾಗಿಂದ 200, 180, 220 ಅಷ್ಟೇ ಸರ್. ಈ ವರ್ಷ ಅಂತ ಇನ್ನ ಕಡೆ 120 ರೂಪಾಯಿ ಹಾಕ್ಯಾರ ಸರ್. ಅಲ್ಲಿ ಗುಡ್ಡಕ್ಕೆ ಹೋಗಿರೋ, ಕರೆ ಗುಡ್ಡಕ್ಕೆ ಹೋಗಿರೋದೇ ಅಷ್ಟೇ ಹಾಕ್ಯಾರ ಸರ್. 700 ರೂಪಾಯಿ ಬಂದಿರ್ತಾನೆ ಸರ್. ಒಟ್ಟು ನೀರಿನ ವ್ಯವಸ್ಥೆ ಇಲ್ಲ ನಿಮಗೆ? ನೀರಿನ ವ್ಯವಸ್ಥೆ ಇಲ್ಲ ಸರ್, ಫಸ್ಟ್ ಏಡ್ ಬ್ಯಾಗ್ಸ್ ಇಲ್ಲ ಸರ್, ಮಕ್ಕಳು ನೋಡ್ಕೊನಾರ ಇಲ್ಲ ಸರ್. ಏನ್ ಸರ್ ಇಂಜಿನಿಯರ್ ಅವ್ರಿಗೆ ಹೇಳಿದ್ರಾ? ಹೇಳಿದೆ ಸರ್, ಬಂದು ಮೆಜರ್ಮೆಂಟ್ ಇಲ್ಲಲ್ಲ ನಿಮ್ದು ಅಂತ ಹೇಳ್ತಾರೆ. ಪಿಡಿಒ ತೋರಿಸಿದ್ರೆ? ಪಿಡಿಒ ಬಂದಿಲ್ಲ ಸರ್. ಪಿಡಿಒ ಸೈಟಿಗೆ ಬಂದೇ ಇಲ್ಲ ಸರ್. ಪಿಡಿಒ ಯಾವಾಗ ಬಂದಿಲ್ಲ? ಬಂದೇ ಇಲ್ಲ ಸರ್. ಪಿಡಿಒ ಬಂದಿಲ್ಲ ಸರ್. ಇಂಜಿನಿಯರ್ ಒಂದೇ ಸರಿ ಬಂದಾರ ಸರ್. ಒಂದೇ ಸರಿ ಇಲ್ಲೇ ರೋಡ್ ಹತ್ರ ಇದ್ದ ಮಾತ್ರ ಬಂದಾರ ಸರ್. ಇಲ್ಲಿ ರೋಡ್ ಪಕ್ಕಕ್ಕೆ ಇದ್ದಾಗ ಹಿಂಗ್ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ಯಾರ ಸರ್ ಅಷ್ಟೇ. ಅವರು ಕೂಡ ಯಾರು ಬಂದಿಲ್ಲ ಸರ್. ಇಂಜಿನಿಯರ್ ಬಂದಿಲ್ಲ. ಕೆಲಸ ಮಾಡಿದೆ ಸರ್. ಅವತ್ತು ದನಗಳೆಲ್ಲ ತುಳಿದೆಲ್ಲ ಹಾಳಾಗಿದೆ, ನೀವು ಕೆಲಸ ಏನು ಮಾಡಿಲ್ಲ ಅಂತ ಅವತ್ತು ನಿಮ್ಗೆ ಏನು ಕೂಲಿ ಹಾಕಲ್ಲ, ಇವತ್ತು ರಜಾ ಮಾಡ್ತೀವಿ, ಇವತ್ತು ನಿಮ್ದು ರಜಾ ಅಂತಂದೇಳಿ NMR 0 ಮಾಡ್ತೀವಿ ಅಂತಂದೇಳಿ ಹೋಗಿದ್ರಿ ಸರ್. ಅವತ್ತು ಎಲ್ರು ಮತ್ತೆ ರಿವರ್ಸ್ ಮತ್ತೆ ಕೆಲಸ ಮಾಡ್ಸಿದ್ರಿ ಸರ್. ಅವತ್ತು ನೀವೇನ್ ಕೆಲಸ ಮಾಡಿಲ್ಲ ಅಂತಂದು 2 ಸಲ ಕೆಲಸ ಮಾಡಿದ್ರಿ. ಫಸ್ಟ್ ದಿನ ಸರ್ ಇಲ್ಲಿ 2 ಸರಿ ನಿಮಗೆ ಕೆಲಸ ಮಾಡಿಸಿದ್ರು ಕೂಡ ಕೂಲಿ ಎಷ್ಟು ಕೊಡಿ? ಕೂಲಿ ಎಷ್ಟು? ಈಗ ಮೊನ್ನೆ ಗುಡ್ಡಕ್ಕೆ ಹೋಗಿರೋದು ಬರೀ 110 ಹಾಕ್ಯಾರ ಸರ್. ಬೆಳಗ್ಗೆ 6 ಗಂಟೆ ಹೋಗಿ 12 ಗಂಟೆ ಆದ್ರೂ ಕೂಡ ಅಲ್ಲಿಂದ ಇಲ್ಲಿ ಅಷ್ಟು ಕಷ್ಟಪಟ್ಟು ಗುಡ್ಡಕ್ಕೆ ಹೋಗಿ ಬಂದ್ರು ಕೂಡ 110 ರೂಪಾಯಿ ಬಿದ್ದಿದೆ ಸರ್. ನೀವೇ ಕೇಳಿದ್ರೆ ನಿಮ್ ಮೆಜರ್ಮೆಂಟ್ ಇಲ್ಲ, ನೀವು ತೆಗೆದಿರೋದಷ್ಟು. ನಮ್ಮ ಮಕ್ಕಳನ್ನೆಲ್ಲ ಮರಿ ಬಿಟ್ಟು ಅಷ್ಟು ದುಡ್ಡು ನಮ್ಗೆ ಸಾಕಾಗಲ್ಲ ಸರ್. ಟ್ರಾನ್ಸ್ಪೋರ್ಟೇಷನ್ ಮಾಡಿದ ಕರ್ಕೊಂಡು ಬರಕ್ಕೆ ಏನು ವ್ಯವಸ್ಥೆ ಇಲ್ಲ ಪಾಪ. ಅವರೆಲ್ಲ ಬಂದು ಕಷ್ಟಪಟ್ಟು ಅಲ್ಲಿಂದ ಬಂದ್ ಮಾಡಿದ್ರು ಕೂಡ ಅವ್ರಿಗೆ ಏನು ಸರ್ ಇಲ್ಲ ಸರ್ ಪಾಪ. ಎಷ್ಟು ಮಂದಿ ಕೆಲಸ ಮಾಡ್ತೀರಿ ಇಲ್ಲಿ? ಇಲ್ಲಿ 4 ಮೀಟರ್ ಇದೆ ಸರ್. ಈ ನಿಮ್ಮ ವಾದ ಏನ್ ಮಾಡ್ಬೇಕಂತ ಇದ್ರ? ಜಾಸ್ತಿ ಮಾಡಿದ್ರೆ ನೀರಿನ ವ್ಯವಸ್ಥೆ ಇಲ್ಲ, ಏನಾದ್ರೂ ಗಾಯ ಆದ್ರೆ ಅವ್ರಿಗೆ ಔಷಧಿ ಇಲ್ಲ, ಒಂದ್ ಸುಟ್ಟಿ ಇಲ್ಲ, ಚಲಿಕಿಲ್ಲ, ಏನು ವ್ಯವಸ್ಥೆ ಇಲ್ಲ ಸರ್. ಈಗ ಏನಾದ್ರೂ ಅವಸರ ಐತಂತ ಮನೆಗೆ ಒಬ್ರು ಹೋದ್ರೆ ಅದನ್ನೇ ಕೇಳ್ತಾರೆ ಸರ್. ಅವರು ಬೆಳಗ್ಗೆ 10 ಜನ ಇದ್ರಿ, ಈಗ 8 ಜನ ಇದ್ರಿ ಅಂತ ಕೇಳ್ತಾರಲ್ಲ ಸರ್. ಆಯ್ತು, ನಾನು ಕೇಳ್ಪಟ್ಟೆ ಯಾರೋ ಒಬ್ರು ಆಬ್ಸೆಂಟ್ ಆಗಿದ್ದಕ್ಕೆ ಎಲ್ಲರನ್ನ ಆಬ್ಸೆಂಟ್ ಆಗಿದ್ರೆ ಅಂತ. ಹೌದಾ, ನಿಜಾನ? ಒಂದಿನ ಹಾಕಿದ್ಕ ಸರ್ 7 ದಿನ ಆಬ್ಸೆಂಟ್ ಮಾಡಿ ಸರ್. ಏನಕ್ಕೆ? ಒಂದಿನ ಪ್ರೆಸೆಂಟ್ ಕೊಟ್ಟಿನಿ ನೀನು ಅಂದಕ ಅವ್ರು ಬಂದಿಲ್ಲ ಅಂತ ಪ್ರೆಸೆಂಟ್ ಕೊಟ್ಟಾರ ಸರ್ ಇವರು. ನೀವು ಅವ್ರು ಇಲ್ದಾಗ ನೀವ್ ಹೆಂಗ್ ಪ್ರೆಸೆಂಟ್ ಕೊಟ್ಟಿರಿ? ಅದಕ್ಕೋಸ್ಕರ 7 NMR 0 ಮಾಡಿ, 7 ದಿನನೂ 0 ಮಾಡಿ. ಆಯ್ತಮ್ಮ, ಬೇರೆ ಎಲ್ಲರಿಗೆ ಆಬ್ಸೆಂಟ್ ಹಾಕಿರ ಅಂತ ಹೇಳಿದ್ರಲ್ಲ? ನಮ್ದು 2 ಬ್ಯಾಚ್ ಅಲ್ಲಿ ಮಾತ್ರ 8 ದಿನ ಆಬ್ಸೆಂಟ್, 2 ಪೇಜರು 8 ದಿನ ಆಬ್ಸೆಂಟ್ ಆಗ್ಯಾವ ಸರ್. ಬಂದು 8 ದಿನ ಅದರಲ್ಲಿ ಒಬ್ರು ಇಬ್ರು ಇಲ್ಲ ಅಂತಂದು ಎಲ್ಲ 0 ಮಾಡಿ ಸರ್. ಇವಾಗ ಏನಾದ್ರೂ ಅವಸರ ಇರ್ತದೆ, ಮಕ್ಕಳು ಬಿಟ್ಟು ಬಂದಿರ್ತಾರ, ಹೋಗ್ತೀವಿ ಅಂತ ಹೋಗಿರ್ತಾರಲ್ಲ ಸರ್, ಅವರು ಪೂರ್ತಿ 0 ಮಾಡ್ಯಾರ ಸರ್. ಅವ್ರದ್ದು ಇವಕ್ಕೆಲ್ಲ ಏನ್ ಹೇಳ್ಬೇಕು ಸರ್? ಅವ್ರ ಮನೆಗೆ ಅವ್ರಿಗೆ ಕಂಪಲ್ಸರಿ ಇರ್ಲೇಬೇಕೇನು ಸರ್? 2ನೇ ಫೋಟೋಕ್ಕೆ ಕೆಲಸ ಮಾಡಿ ಹೋಗಿರ್ತಾರೆ ಸರ್ ಅವರು. ಮೊನ್ನೆ ಇಬ್ರು ದತ್ತ ಇದ್ರು ಸರ್. ಅವರು ಹಿಂಗ ಸರ್, ನನ್ನ ಹೆಸರು ವಿರುಪಂಗೌಡ ಅಂತೇಳಿ, ಜಿಲ್ಲಾ ಉಪಾಧ್ಯಕ್ಷರು, ಬನ್ನೇಟಿ ಗ್ರಾಮ ಪಂಚಾಯತಿ ಸರ್. ಇವ್ರಿಗೆ ಉದ್ಯೋಗ ಖಾತ್ರಿ ಕೆಲಸ ಕೊಟ್ಟರಲ್ಲ, ನಾನು ಹೋಗಿ ಪಂಚಾಯತ್ಗೆ ಎಷ್ಟು ಸರಿ ಕೇಳಿದ್ರು ಕೂಡ ಬರೀ ಇವರಿಗೆ ಕೊಡ್ತನೋ ಬಿಡ್ತನೋ ಅಂಬೋದು ಇಷ್ಟೇ ಐತೆ. ಒಂದು ಪುಟ್ಟಿ ಚಲಿಕೆದಾಗಲಿ ಕೊಟ್ಟಿಲ್ಲ. ಸ್ಟಾರ್ಟಿಂಗ್ಲದ್ದು 2016 ಒಬ್ರಿಗೆ ಒಂದು ಪುಟ್ಟಿ ಚಲಿಕೆ ಕೊಡಿಸಿಲ್ಲ, ಏನಿಲ್ಲ. ಹೆಂಗೆ ತಡ್ಸಬೇಕ್ರಿ, ಕೊಡ್ಲಂಗೆ ತರಬೇಕು. ಒಬ್ಬರು ಬೇಲಿ ಕಡೆ ಅಂತಾನ, ಒಬ್ಬತ್ತ ಕುಣಿ ತೆಗೆಂತಾನೆ. ಇವರಿಗೆ ಅಮಾಯಕರಿ ಹೆಣ್ಮಕ್ಳಿಗೆ ನೋಡ್ರಿ ಇವ್ರಿಗೆ ಹೆಂಗೆ ಮಾಡ್ಬೇಕು? ಈ ಡೆಸ್ಟ್ಲಿಗೆ ನಾವು ಬದುಕದೇ ಕಷ್ಟ. ಇಲ್ಲಿ ರೈತರು ತೋಟಗಳು ಬೆಳೆದ ಫಲನೇ ಸಿಗೋಲ್ದು ಕೈಗೆ. ಕೋತಿ ಕಾಟಕ, ಕಳ್ಳಿ ಕಾಟಕ ಎಲ್ಲ ಇದಾಗೈತೆ. ಇವ್ರು 370 ರೂಪಾಯಿ ಪೇಮೆಂಟ್ ಹಾಕಂದ್ರೆ ನಾನು 270 ಹಾಕಿದೆ, 120 ರೂಪಾಯಿ ಹಾಕೇನ್ರಿ. 3 ಕಿಲೋಮೀಟರ್ ನಡಿಬೇಕು, ನಾನು ವೆಹಿಕಲ್ ಕೊಡಕಲ್ಲ ಅಂತ ಹೇಳ್ತಾನ. ತಾನು ಬರೀ ಅಲ್ಲಿದ್ದ ನಡೇನ್ರಿ, ನಾನು ಪೇಮೆಂಟ್ ಕೊಡ್ತೀನಿ, 400 ರೂಪಾಯಿ ಕೊಡ್ತೀನಿ ದಿನ ಆತ. ಇವನ ಇಂಜಿನಿಯರು ಬಂದು ಇಲ್ಲಿದ್ದು ಸುಮ್ಮನೆ ನಡ್ಕೊಂತ ಹೋಗ್ಬಲ್ರಿ. ಆಮೇಲೆ ಕುಡಿ ನೀರಿನ ವ್ಯವಸ್ಥೆ ಇಲ್ಲ, ಫಸ್ಟ್ ಏಡ್ ಬಾಕ್ಸ್ ಇಲ್ಲ. ಎಷ್ಟು ಸರಿ ಮನವಿ ಕೊಟ್ಟಿನಿ ರೀ ನಾನು, ಮನವಿ ಪತ್ರ ಕೂಡ ಅದನ್ನಂತ ಕೊಡ್ತೀನಿ. ಇವರಿಗೆ ಎಷ್ಟು ಅನ್ಯಾಯ ಆಗ್ತದೆ ಅಂದರೆ ಹೇಳ್ಬಾರ್ದ್ರಿ. ಅದು ಇವತ್ತು ಸರಿ ಹೋಗ್ತೈತೆ ಅಂದ್ರೆ ಇವತ್ತು ನಾಳೆ ಸರಿ ಹೋಗ್ತೈತೆ ಅಂತಂದ್ರೆ ಕೂಡ ಏನಿಲ್ಲರಿ. ಮೊನ್ನೆ ಏನು ಮಾಡ್ಯಾರ, ನಾನು ಇಲ್ಲಿ ಕೂಲಿ ಕೆಲಸಕ್ಕೆ ಬಂದೀನಿ ರೀ, ಕೆಲಸ ಮಾಡ್ತಾ ಇದೀವಿ. ಇಬ್ಬರಿಗೆ ಫೋನ್ ಬಂತು ರೀ, ತೀರ್ಕೊಂಡ್ರ ಬರ್ರಿ ಅಂತಂದು ಇಬ್ಬರು ಹೋಗ್ಬಿಟ್ರು. ಎಲ್ಲರದ್ದು 0 ಮಾಡೋದ ಅಂದ್ರೆ ನಾವು ಉಣ್ತೀಮನ? ಇಬ್ಬರು ಸಲ ಎಲ್ಲರೂ 0 ಮಾಡಿದ್ರು. ಫಸ್ಟ್ನೇ ಫೋಟೋ ಕದರಲ್ರಿ ಅವರು, ಮತ್ತೆ ಯಾಕೆ 0 ಮಾಡ್ತಾರ್ರಿ ಅವ್ರನ್ನ? ಹೇಳ್ಬೇಕಂತ ಹೇಳ್ತಾರೆ. ಅದು ಕೇಳ್ಬೇಕಾತ್, ನಮ್ಮನ್ನು ಕೇಳ್ಬೇಕಾತ್ ಬಂದು ಯಾಕೆ ಬಂದಿಲ್ಲ ಅಂತಂದು ರಿವಿಷನ್ ಕೇಳ್ದಂಗೆ ಎಲ್ಲರೂ ಆಬ್ಸೆಂಟ್ ಮಾಡಿ ನನಗೆ ಹೇಳಿಲ್ಲ ಅಂತಂದ್ರೆ ಅಲ್ಲಿ ಆಫೀಸ್ನಾಗ ಹೋಗಿ ಹೇಳಕತ್ತ, ಎಸ್ ಆಫೀಸಿಗೆ ಕೂತ್ಕೊಂಡಾಗ. ಸೈಟಿಗೆ ವಿಸಿಟ್ ಮಾಡ್ತಾರೆ ಅವರು. ಸೈಟಿಗೆ ಒಂದಿನ ಇಂಜಿನಿಯರ್ ಬಂದಿಲ್ರಿ, ಸುಮ್ಮನೆ ಹೇಳ್ತಾರೆ ಬಂದೀವಿ ಅಂತ. ಒಂದು ದಿನ ಫೋಟೋ ತೋರ್ಸನ್ರಿ. ಇಂಜಿನಿಯರ್ ಯಾವಾಗ ಬರ್ತಾನ? ಕುರಿ ದನ ತುಳಿದಿಂದ ಇವತ್ತು ಮಳೆ ಬಂದ ನೋಡಿದ್ರೆ ನೀವು ಅಲ್ಲಿ ಫೋಟೋ ತೆಗೀರಿ ಸರ್. ಇನ್ನು ನಾಳೆ ಬಂದು ನೀರು ಹರ್ಕೊಂಡು ಹೋಗೈತೆ, ನಾಳೆ ಮುಂಜಾನೆ ಬರ್ತಾನೆ. 7 ದಿನಕ್ಕೆ ಒಂದ್ಸರಿ ಬರ್ತಾನೆ ಇಂಜಿನಿಯರ್. ದಿನ ಬರಲ್ಲ, ಮೆಜರ್ಮೆಂಟ್ ಕೊಡಲ್ಲ. ನೀರು ಯಾರು ತರಬೇಕು ಸರ್? ಒಬ್ರಿಗೆ ನೀರು ಹೊರಕಾಗ್ತದ 3 ಕಿಲೋಮೀಟರ್ ಆತ ಹೇಳ್ತಾನೆ. ಇಂಜಿನಿಯರ್ ರೆಕಾರ್ಡ್ ಐತೆ ಅಂತಕ 3 ಕಿಲೋಮೀಟರ್ ಆಗತ್ತಪ್ಪ, 5 ಕಿಲೋಮೀಟರ್ ನಾನು ವೆಹಿಕಲ್ ಕೊಡ್ತಂತಾನ. 3 ಕಿಲೋಮೀಟರ್ ನೀರು ಹೊತ್ಕೊಂಡು ಹೋಗೋಕ್ಕಾಗತ್ತಾ ಒಬ್ಬ ಹೆಣ್ಮಗಳಿಗೆ? 26 ಜನಕ್ಕೆ ಒಬ್ಬ ಮೇಟ್ ಇದ್ರ ಒಂದು ಕೂಡ ನೀರು ಆಗ್ತೈತೇನ್ರಿ ಸಮಯ? ಆಮೇಲೆ ಹುಡುಗರನ್ನ ಕರ್ಕೊಂಡು ಸಣ್ಣ ಹುಡುಗರು ನೇಮ್ ಮಾಡ್ಬೇಕ್ರಿ. ಬೆಳಗ್ಗೆ ಬಂದಿರ್ತಾರೆ ಪಾಪ, ಅವ್ರ ಅಡಿಗೆ ಕೂಡ ಮಾಡಿಕೊಂಡಿರಲ್ರಿ. ಅವ್ರ ತಾಪತ್ರಿ ಹೇಳ್ಬಾರ್ದು ಸರ್.
ಇಲ್ಲಿ ಹೋಗ್ಬೇಕಾರನ ಕಲ್ಲು ಮುಳ್ಳು ತುಳ್ಕೊಂಡು ಹೋಗ್ತಾರೆ, ಅವ್ರ ಜೀವನನೇ ಇದು ಬರ್ಬಾದ ಆಗಿಬಿಡುತ್ತೆ. ಈ ಉದ್ಯೋಗ ಖಾತ್ರಿ ಯಾಕೆ ಕೊಟ್ರಿ ಇವರು ಇಷ್ಟು ಪೇಮೆಂಟ್ ಹಾಕ್ಲಿದ್ರ? ಇದು ನಾವು 2,000 ಕಂಟಿನ್ಯೂ ಮಾಡ್ಕೊಂತ ಬಂದು ಇಒ ಹೇಳಿದ್ರು ಕೂಡ ಉಡಾಪೆ ಮಾತಾಡ್ತಾನೆ ಇಒ. ಇವ್ PDO ಏನು ಬರೀ ಮೀಟಿಂಗ್ ಅನ್ರಿ, ಯಾವಾಗಲೂ ಮೀಟಿಂಗ್. ಇವತ್ತು ಕರೆದೀನಿ, ಇಂಜಿನಿಯರ್ ಕರೆದೀನಿ, ಬರೀ ಸಾರಿ ಬರೀ ನಮ್ಮ ಸಮಸ್ಯೆ ಭಾಳ ಐತಿ ರೈತರದ್ದು. ಇಲ್ಲದ್ರೆ ನಾನು ಗ್ರಾಮ ಪಂಚಾಯತಿ ಮುಂದೆ ಉಗ್ರ ಹೋರಾಟ ಮಾಡ್ತೀನಿ. ನಾನು ಅಲ್ಲಿ ಒಂದು 10 ಜನನ ಹಿಡ್ಕೊಂಡು ಕಂಟಿನ್ಯೂ ಏನು ಉದ್ಯೋಗ ಖಾತ್ರಿಯಾಗಿ ಇವರಿಗೆ ಇದು ಮಾಡ್ಯಾರಲ್ಲ, ಪೇಮೆಂಟ್ ತೆಗೆದಾರಲ್ಲ, ಜೀರೋ ಮಾಡಿರಲ್ಲ, ಆ ಪೇಮೆಂಟ್ ಬರೋವರೆಗೂ ನಾನು ಗಾಂಧೀಜಿ ಫೋಟೋ, ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಗಾಂಧಿ ಪಂಚಾಯತಿಗೆ ಬೀಗ ಹಾಕಿ ನಾನು ಕುಂದಿರ್ತೀನಿ ರೀ. ಅವ್ರು ಕ್ರಮ ತಗೊಳ್ಳೇಬೇಕು 7 ದಿನದಾಗ. ಇಲ್ಲದ್ರ ಮುಂದೆ ಎಲ್ಲಿ ಹೋಗ್ತೈತೆ ಹೋಗಲ್ರಿ. ನಾವು ಇಷ್ಟು ಜನ ಕರ್ಕೊಂಡು ಕುಂದಿರ್ತೀನಿ ರೀ ಅಲ್ಲಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.